ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಒಂದು ಅವಕಾಶ ಸಿಗಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. ಅಧ್ಯಕ್ಷರ ಬದಲಾವಣೆ ಶಿವಕುಮಾರ್ ನೇತೃತ್ವದಲ್ಲಿ ಆಗಬೇಕು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮುಂದಿನ ಎಲೆಕ್ಷನ್ ನಡೀಬೇಕು. CMದು ರಿಯಲಿ ಇದು ನಮ್ಮ ಕೈಲಿ ಯಾರ ಕೈಲೂ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದರಿದೆ. ಬದಲಾವಣೆ ಆಗಬೇಕಾಗಿಲ್ಲ ಸರ್. ಅವರೇ ಅಧ್ಯಕ್ಷರಾಗಿ ಮುಂದುವರಿಬೇಕು, CM ಆಗು ಬಂದೇ ಬರಬೇಕು. ಇತಿಹಾಸ ಹೇಳ್ತದೆ ಸರ್, ಇತಿಹಾಸ ಹೇಳುತ್ತೆ ಸರ್. ಸಂಘಟನಾ ಚತುರ ಅಂದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು. ಏನು ಒಪ್ಪಂದ ಪ್ರಕಾರ ಕೊಡಬೇಕು, ಏನು ಅವ್ರು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ. ನಮ್ಮ ರಾಜ್ಯದಲ್ಲಿ ಬದಲಾವಣೆ ಅನ್ನೋದು ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳಿಗೂ ಬದಲಾವಣೆ ಆಗೋದಿಲ್ಲ, ಡಿ.ಕೆ. ಶಿವಕುಮಾರ್ ಅವರು ಬದಲಾವಣೆ ಆಗೋದಿಲ್ಲ. 1924ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕುಂದಾನಗರಿ ಬೆಳಗಾವಿಯಲ್ಲಿ ಏನು ಕಾಂಗ್ರೆಸ್ ಅಧಿವೇಶನವನ್ನು ಮಾಡಿದ್ರು. ಆ ಒಂದು ಅಧಿವೇಶನ ಏನು ಶತಮಾನೋತ್ಸವ ಅಂದರೆ 100 ವರ್ಷ ತುಂಬಿದ್ದು. ಅಂದರೆ ಗಾಂಧಿ ಕಂಡ ಕನಸು, ಗಾಂಧಿ ಭಾರತದ ಸ್ಮರಣಾರ್ಥಕವಾಗಿ ಕಾಂಗ್ರೆಸ್ ಪಕ್ಷ ಏನಿದೆ, ಏನು ಸರ್ಕಾರ ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಬೃಹತ್ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದು, ಇಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಆಗಮಿಸಿದ್ದು. ಇಲ್ಲಿಗೆ ಬಂದಂಥ ಕಾರ್ಯಕರ್ತರು ಏನು ಹೇಳ್ತಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. CM ಬದಲಾವಣೆ ಆಗಲಿ ಅಂತಲ್ಲ, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರೇನೆ. ಬಟ್ ಅವ್ರಿಗೆ ಅವಕಾಶ ಸಿಕ್ಕಿದೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಒಂದು ಅವಕಾಶ ಸಿಗಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. ಡಿ.ಕೆ. ಶಿವಕುಮಾರ್ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆದರೆ ಇನ್ನು 20 ವರ್ಷ ಈ ರಾಜ್ಯನ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಮುಂದಿನ ಸರ್ಕಾರನೂ ಕಾಂಗ್ರೆಸ್ ಬರ್ತದೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಯಾಕೆ ಅಂದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ 135, 140 ಸೀಟ್ ಗಂಟ ತಂದಿದ್ದಾರೆ. ಬೈ ಎಲೆಕ್ಷನಲ್ಲೂ ಆಡಳಿತ ವಿರೋಧ ಏನೂ ಇಲ್ದೇನೆ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ. ಅಧ್ಯಕ್ಷರ ಬದಲಾವಣೆ ಶಿವಕುಮಾರ್ ನೇತೃತ್ವದಲ್ಲಿ ಆಗಬೇಕು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮುಂದಿನ ಎಲೆಕ್ಷನ್ ನಡೀಬೇಕು. ನೋಡಿ, ಒಂದು CMದು ರಿಯಲಿ ಇದು ನಮ್ಮ ಕೈಲಿ ಯಾರ ಕೈಲೂ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದರಿದೆ. ಬಟ್ ಅಧ್ಯಕ್ಷರದ್ದು ಮಾತ್ರ ಯಾರು ಕೆಲಸ ಮಾಡ್ತಾರೆ ಇರೋದ್ರಿಂದ ಅದನ್ನು ಸುಧಾ ಹೈಕಮಾಂಡ್ಗೆ ಬಿಟ್ಟರು ಸುಧಾ. ಇವತ್ತು ನೀವು ಎಲ್ಲ ನಮ್ಮ ಸಾರ್ವಜನಿಕರಿಗೂ ಗೊತ್ತು, ಡಿ.ಕೆ. ಶಿವಕುಮಾರ್ ಮುಂದಾಳತ್ವದಲ್ಲಿ ಪಕ್ಷ ನಡೀತಾ ಇದೆ ಅಂತ. ಅದು ಅವರನ್ನ ಚೇಂಜ್ ಮಾಡಿದ್ರೆ ಪಕ್ಷಕ್ಕೆ ತೊಂದರೆ ಹೊರತು ಯಾರಿಗೂ ಏನಿಲ್ಲ. ಮುಖ್ಯಮಂತ್ರಿನೂ ಅಷ್ಟೇ. ಇಡೀ ರಾಜ್ಯದಲ್ಲಿ 136 ಸೀಟ್ ತಂದಂಥ ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಈ ರಾಜ್ಯದಲ್ಲಿ ಮೊದಲನೇ ಅಧ್ಯಕ್ಷರಾಗಿ ಎಲ್ಲ 120, 123 ಬಂದಿತ್ತು. ಆದರೆ 133, 100+6 ಬದಲಾವಣೆ ಆಗಬೇಕಾಗಿಲ್ಲ ಸರ್. ಅವರೇ ಅಧ್ಯಕ್ಷರಾಗಿ ಮುಂದುವರಿಬೇಕು, CM ಆಗು ಬಂದೇ ಬರಬೇಕು. ನಮ್ಮದು 36 ಸರ್, 136. ಅದರಿಂದ CM ಆಗಲೇಬೇಕು ಸರ್. ನಮ್ಮ ಆಸೆ ಕನಸು ಡಿ.ಕೆ. ಶಿವಕುಮಾರ್ ಸರ್. ಇದೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಗೋವರೆಗೂ ಅಧ್ಯಕ್ಷ ಮುಂದುವರಿಬೇಕು ಅಂತ ಆಸೆ. 100 ಸೀಟ್ ತಂದುಕೊಟ್ಟರೆ ಡಿ.ಕೆ. ಶಿವಕುಮಾರ್ಗೆ ಯಾವುದೇ ನ್ಯಾಯ ಕೊಡು. ಪಕ್ಷಕ್ಕೋಸ್ಕರ ದುಡಿದವ್ರೆ, ಶ್ರಮ ಪಟ್ಟವ್ರೆ. 130 ಸೀಟ್ ತಂದುಕೊಟ್ಟರೆ ಆದ್ದರಿಂದ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಲೇಬೇಕು, ಜೊತೆಗೆ ಅಧ್ಯಕ್ಷ ಮುಂದುವರಿಬೇಕು. ಸರ್, ಕರ್ನಾಟಕದಲ್ಲಿ ಸದಾ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷ ಅದೇ ಅಂದರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅವರಿಂದ ಮಾತ್ರ. ಏನಿಲ್ಲ ಸರ್, ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು. ಎಲ್ಲ ಡಿ.ಕೆ. ಶಿವಕುಮಾರ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಆಶೆ ಒಂದೇ. ಪಕ್ಷದಲ್ಲಿ 40 ವರ್ಷ ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ಓಡಾಡಿ, ರಾಜ್ಯದ ಉದ್ದಗಲಕ್ಕೂ ಓಡಾಡಿ, ಊಟ ನಿದ್ದೆ ಮನೆ ಮಠ ಮಕ್ಕಳು ಸತ್ಯ ನೋಡಿದೆ ಡಿ.ಕೆ. ಶಿವಕುಮಾರ್ ಸಾಹೇಬರು ರಾಜ್ಯದ ಉದ್ದಗಲಕ್ಕೂ ಹೋರಾಡಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷನ ಈ ಮಟ್ಟಕ್ಕೆ ತಂದಿದ್ದಾರೆ. ಇತಿಹಾಸ ಹೇಳ್ತದೆ ಸರ್, ಇತಿಹಾಸ ಹೇಳುತ್ತೆ ಸರ್. ಈ ಕರ್ನಾಟಕದಲ್ಲಿ 138 ಸೀಟ್ ಯಾರು ಗೆದ್ದಿದ್ದಾರೆ? ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಗೆದ್ದಿದ್ದಾರೆ. ಸಂಘಟನಾ ಚತುರ ಅಂದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು. ಏನು ಸಾಹೇಬರು ತುಂಬ ಕಷ್ಟಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ, ಪಕ್ಷಕ್ಕೋಸ್ಕರ ಹೋರಾಡಿದ್ದಾರೆ, 38 ಸೀಟ್ ತಂದಿದ್ದಾರೆ, ಎಲ್ಲವನ್ನು ಒಳ್ಳೇದು ಮಾಡಿದ್ದಾರೆ, ಪಕ್ಷ ನಡೆಸ್ಕೊಂಡು ಹೋಗ್ತಾವ್ರೆ. ಏನು ಒಪ್ಪಂದ ಪ್ರಕಾರ ಕೊಡಬೇಕು, ಏನು ಅವ್ರು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ. ಸರ್, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಾರ್ವಜನಿಕರಿಗೆ, ಅದರಲ್ಲೂ ನಮ್ಮ ಕರ್ನಾಟಕದ ಜನತೆಗೆ ಗ್ಯಾರಂಟಿ ಟೈಪಲ್ಲಿ ಒಳ್ಳೊಳ್ಳೆ ಆಡಳಿತ ಕೊಟ್ಕೊಂಡು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ನಮ್ಮ ಕರ್ನಾಟಕದ ಜನತೆಯ ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡಿದ್ದಾರೆ. ಅದೇ ರೀತಿ ನಮಗೊಂದು ಆಸೆ ಏನಂದರೆ ಡಿ.ಕೆ. ಶಿವಕುಮಾರ್ ಅವ್ರನ್ನೂ ಒಂದು ಸಲ ಮುಖ್ಯಮಂತ್ರಿ ಮಾಡಬೇಕು ಅಂತ ಆಸೆ. ನಮ್ಮ ರಾಜ್ಯದ ನಾಯಕರು ಇರ್ಬೋದು, ಕೇಂದ್ರದ ನಾಯಕರು ಇರ್ಬೋದು, ಎಲ್ಲ ಸೇರಿ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರನ್ನೂ ಮುಖ್ಯಮಂತ್ರಿ ಮಾಡಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಬೆಳ್ತಂಗಡಿ ತಾಲೂಕಿನಿಂದ ಬಂದಿದೆ. ಸಿದ್ದರಾಮಯ್ಯ ಸರ್ ಯಾವ ರೀತಿ ನಮ್ಮ ಆಡಳಿತ ಕೊಟ್ಟಿದ್ದಾರೆ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಡಿ.ಕೆ. ಸರ್ ಕೂಡ ನಮಗೆ ಒಳ್ಳೆಯ ಆಡಳಿತ ಕೊಡ್ತಾರೆ ಎಂಬ ಭರವಸೆ ನಮಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಎಂಬ ನಮ್ಮೆಲ್ಲರ ಒಗ್ಗಟ್ಟಿನಿಂದ ಆಸೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಾಗಿ ರಕ್ಷಿತ್ ಶಿವರಾಮ್ ಕೂಡ ಆಯ್ಕೆ ಮಾಡಿ ನಾವು ಕೊಡ್ತೇವೆ ಎಂಬ ಭರವಸೆಯನ್ನು ನಾವು ಕೊಡ್ತೇವೆ. ನಮ್ಮ ರಾಜ್ಯದಲ್ಲಿ ಬದಲಾವಣೆ ಅನ್ನೋದು ಯಾವುದೂ ಇಲ್ಲ.
ಮುಖ್ಯಮಂತ್ರಿಗಳಿಗೂ ಬದಲಾವಣೆ ಆಗೋದಿಲ್ಲ, ಡಿ ಕೆ ಶಿವಕುಮಾರ್ ಅವರು ಬದಲಾವಣೆ ಆಗೋದಿಲ್ಲ, ಆಗೋದೇ ಇಲ್ಲ. ಮುಂದೆ ಸುಮ್ಮನೆ ಜನರು ಅಥವಾ ಕೆಲವೊಂದು ಮೀಡಿಯಾಗಳು ಹೇಳ್ತಾ ಇದ್ದಾವೆ ಅಂದರೆ ತಪ್ಪಾಗಲಾರ್ದು. ನಮ್ಮ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಐತಿ. ನಮ್ಮ 5 ಗ್ಯಾರಂಟಿಯಿಂದ ಸಕ್ಸಸ್ ಆದಂಥ ಸರ್ಕಾರ. ನಾವು ಮುಂದಾದರೂ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ತಂತ ಈ ಮೂಲಕ ನಾನು ಹೇಳ ಬಯಸುತ್ತೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿಯವರ 100 ವರ್ಷದ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಬಹಳ ಹಬ್ಬದ ರೀತಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಈ ಹಬ್ಬದ ವಾತಾವರಣ ಮಹಾತ್ಮ ಗಾಂಧೀಜಿಯವ್ರನ್ನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ನಾವು ನೋಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ನಾವು ಇವತ್ತು ಇಲ್ಲಿ ಮೆಲುಕು ಹಾಕ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಕಣ್ಣಾರ ನೋಡ್ದಂಗೆ ಈ ಹಬ್ಬದ ವಾತಾವರಣ ಆಗಿದೆ ನಮಗೆ. ಅದ್ರ ಹಿರಿಯರಿದ್ದಾರೆ, AICC ಇದೆ, KPCC ಇದೆ, DCC ಇದೆ, ಅವರು ಮಾತಾಡ್ಕೊತಾರೆ. ನಮಗೇನು ಕಾಂಗ್ರೆಸ್ ಪಕ್ಷದವ್ರಿಗೆ ಗೊಂದಲ ಅನ್ನಿಲ್ಲ, ಆಗ್ತಾ ಇಲ್ಲ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಬೆಳಗಾಂ.